ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ವ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇವರೇನು ಕೋಳಿಗೆ ಫುಡ್ ಹಾಕ್ತಾಯಿದ್ರು, ಅಲ್ಲಿಂದನೇ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಇನ್ನು ಅಲ್ಲಿ ಕೋಳಿಗೆ ಫುಡ್ ಹಾಕ್ತಾಯಿದ್ರು, ಹಾಗಾಗಿ ಅಲ್ಲಿಗೆ ನೀರನ್ನ ಕುಡಿಯೋದಕ್ಕೆ ಅಂತ ತೊಗೊಂಡು ಬಂದೆ. ಇನ್ನು ಕೋಳಿಗಳಿಗೆಲ್ಲ ಭತ್ತ ಎಲ್ಲ ತುಂಬ ಬೇಜಾರಾಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಜೋಳ ಇಟ್ಕೊಂಡ ತಕ್ಷಣ ಅವ್ರ ಹತ್ರನೇ ಎಲ್ಲ ಹೋಗಿ ತಿಂತಾ ಇದ್ವು. ತುಂಬ ಹಿಂಸೆ ಕೊಡ್ತಾಯಿದ್ವು. ಇವಾಗಂತೂ ಒಂದು 6-7 ಕೋಳಿಗಳೇನೋ ಮೊಟ್ಟೆ ಇಡ್ತಾ ಇರೋದು. ಅದು ಡೈಲಿ ನಾವು ಇವಾಗ ಕೌಂಟೇ ಮಾಡ್ತಾ ಇಲ್ಲ ಎಷ್ಟು ಕೋಳಿಗಳು ಮೊಟ್ಟೆ ಇಟ್ಟು ಸಿಗ್ತಾ ಇದೆ ಅಂತ. ಹಾಗಾಗಿ ಅವು ಫುಡ್ಡೂ ಜಾಸ್ತಿ ಬೇಕಾಗಿರೋದ್ರಿಂದ ಭತ್ತ ಮಾತ್ರ ಅಲ್ಲ, ಜೋಳನೂ ಸಹ ಬೇಕು. ಹಾಗಾಗಿ ಜೋಳನೂ ಹಾಕ್ಕೊಡ್ತಾಯಿದ್ರು. ಜೋಳನ ಹಾಕೋದ್ರಿಂದ ಡೈಲಿ ಮೊಟ್ಟೆ ಇಡುತ್ತೆ, ಮತ್ತು ಮೊಟ್ಟೆಗಳು ಅಷ್ಟೇ ತುಂಬ ಸೈಜ್ ದೊಡ್ಡದಾಗಿರುತ್ತೆ. ಹಾಗಾಗಿ ಜೋಳನ ಹಾಕ್ತಾಯಿದ್ರು. ಅವರು ಈ ಕೋಳಿಗಳಂತೂ ಅವ್ರ ಹತ್ರ ಸ್ವಲ್ಪನೂ ಭಯನೇ ಇಲ್ದೇ ಫುಡ್ನ ತಿಂತಾಯಿತ್ತು. ಅದರಲ್ಲೂ ಒಂದು 5 ಕೋಳಿಗಳೇನಿದೆ, ಅದೊಂದು ಬ್ಲ್ಯಾಕ್ ಕಲರ್ ಒಂದು ಬಿಟ್ಬಿಟ್ಟು ಎಲ್ಲ ಕೋಳಿಗಳೂ ಒಂದೇ ಬ್ಯಾಚ್ ಕೋಳಿಗಳು. ಅವು ಇನ್ನೊಂದು 15 ಡೇಸ್ 20 ಡೇಸ್ಗೆಲ್ಲ ಮೊಟ್ಟೆಗೆ ಬರುತ್ತೆ. ಅವಂತೂ ಇವ್ರ ಜೊತೆ ಜಾಸ್ತಿ ಒಂಥರ ಹಚ್ಕೊಂಡಿರೋದು, ರೂಢಿಯಾಗಿರೋದು, ಕೈಗೆಲ್ಲ ಸಿಗುತ್ತೆ. ಇವರಂತೂ ಅದನ್ನ ಒಳ್ಳೆ ಚಿಕ್ಕ ಮಗು ಥರ ಮುದ್ದು ಮಾಡ್ತಾಯಿದ್ರು. ನಮ್ಮಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದುವರೆಗೂ ಒಂದು ಕೋಳಿನೂ ಕಟ್ ಮಾಡಿಲ್ಲ. ಏಕೆಂದರೆ ಅವನ್ನ ಒಂಥರ ತುಂಬ ಪ್ರೀತಿಯಿಂದ ಇಷ್ಟಪಟ್ಟು ಸಾಕಿರೋದು. ಹಾಗಾಗಿ ಒಂಥರ ಕಟ್ ಮಾಡೋದಕ್ಕೆ ತುಂಬ ಬೇಜಾರಾಗುತ್ತೆ. ಇವತ್ತಿನವರೆಗೂ ಒಂದು ಕೋಳಿನೂ ನಾವು ಕುಯ್ದಿಲ್ಲ ಮನೆಯಲ್ಲಿ. ಇನ್ನು ಕೋಳಿಗಳಿಗೆ ಅವನ್ನೇ ಫೈಟ್ ಮಾಡೋದೋಗಲಿ, ಇವರೇನೇ ಫೈಟ್ ಮಾಡಿಸ್ತಾಯಿದ್ರು. ಅಂದರೆ ಆರ್ಟಿಫಿಷಿಯಲಾಗಿ ಅದೂ ಇದೇ ನನ್ನ ಜೊತೆ ಫೈಟ್ ಮಾಡ್ತಿದ್ದೇನೋ ಅಂತ ಅಂದ್ಕೊಂಡು ಅದನ್ನು ಸಹ ಫೈಟ್ ಮಾಡ್ತಿತ್ತು. ನನಗೆ ಒಂಥರ ಬೇಜಾರು ಅನ್ನಿಸ್ತಿತ್ತು, ಎಲ್ಲಿ ಎರಡೂ ಇಷ್ಟೊಂದು ಫೈಟ್ ಕೊಡ್ತಾಯಿದೆ ಅಂತ ಹೇಳಿಬಿಟ್ಟು. ಮತ್ತು ಇವ್ರು ಬಿಟ್ಟ ಮೇಲೆ ಫೈಟ್ ಸ್ಟಾರ್ಟ್ ಮಾಡ್ಕೊಬಿಡುತ್ತೇನೋ ಅಂತ ಭಯ ಆಗೋಗ್ಬಿಟ್ಟಿತ್ತು. ಇವರು ಎಷ್ಟು ಹೇಳಿದ್ರೂ ಕೇಳ್ತಾನೆ ಇಲ್ಲ, ಬೇಡ ಅಂದ್ರೂ. ಅದಂತೂ ಫುಲ್ಲು ತಮಾಷೆಗೆ ಹೋಗಿ ಫುಲ್ ಸೀರಿಯಸ್ ಆಗೋಗ್ಬಿಡ್ತು. 2 ಕೋಳಿಗಳನ್ನು ಅಷ್ಟೇ ಅವ್ರ ಹತ್ರ ಅವರು ಆ ಕೋಳಿಗಳಿಗೆ ಗೊತ್ತೇ ಆಗ್ತಿಲ್ಲ. ಅವೇನು ಅನ್ಕೋತಿದ್ದಾವೆ ಅಂದರೆ ಅದೇ ನನ್ನ ಜೊತೆ ಫೈಟ್ ಮಾಡ್ತಿರೋದು ಅಂತ ಅನ್ಕೋತಾ ಇರೋದು. ಅದಂತೂ ಫುಲ್ಲು ಲಾಸ್ಟಿಗಂತೂ ಫುಲ್ ರ್ಯಾಶಾಗಿ ಹೋಗ್ಬಿಡ್ತು. ಬಿಟ್ಟಿದ್ರೆ ಕಡ್ದಾಕ್ಬಿಡ್ತಿತ್ತೋ ಏನೋ, ಅಷ್ಟು ಫುಲ್ ರ್ಯಾಶ್ ಆಯಿತು. ನಾನು ಎಷ್ಟು ಹೇಳಿದ್ರೂ ಅವ್ರು ಕೇಳ್ತಾನೆ ಇರಲಿಲ್ಲ. ಅವ್ರಿಗೆ ಒಂಥರ ಕಾಮಿಡಿ ಥರ ಆಗೋಗ್ಬಿಟ್ಟಿತ್ತದು. ಅದು ನನಗೆ ಫೈಟಿಂಗ್ ಅಂತ ಅನ್ನಿಸ್ಲಿಲ್ಲ, ಏನೋ ಡ್ಯಾನ್ಸ್ ಮಾಡಿಸ್ತಿದ್ದಾರೆ ಕೋಳಿ ಕೈಲಿ ಅಂತ ಅನ್ನಿಸ್ತಿತ್ತು. ಪಾಪ ಆ ಕೋಳಿ ಎಷ್ಟು ಹೆದ್ರುಕೊಂಡಿತ್ತೋ ಗೊತ್ತಿಲ್ಲ. ನನಗಂತೂ ಬಿಟ್ಟು ಕಾಲು ಎಲ್ಲಿ ಏಟಾಗ್ಬಿಟ್ಟಿರುತ್ತೋ ಅಂತ ಬೇರೆ ಭಯ ಆಗೋಗಿತ್ತು. ಬಟ್ ಅದೇನೂ ಆಗಿರಲಿಲ್ಲ. ಅಂದರೆ ಸುಮ್ಮನೆ ತಮಾಷೆಗೆ, ಜಾಸ್ತಿ ಏನು ಫೋರ್ಸಲ್ಲೆಲ್ಲ ಹೊಡಿತಾ ಇರಲಿಲ್ಲ ಅಂತ ಹೇಳಿದ್ರು. ಅದು ಜಾಸ್ತಿ ಅಷ್ಟು ಫೈಟಿಂಗಿಗೆಲ್ಲ ಹೋಗಲ್ಲ, ಅದೇನೋ ಕೈಲಿ ಇಟ್ಕೊಂಡಿದ್ದಾರಲ್ವ ಅದು. ಇದು ಮಾತ್ರ ಒರಿಜಿನಲ್ ಫೈಟ್ರೇನೆ. ಹಾಗಾಗಿ ಸ್ವಲ್ಪ ಫೈಟಿಂಗ್ ಎಲ್ಲ ಜಾಸ್ತಿ. ಲಾಸ್ಟಿಗಂತೂ ಓಡಿಸ್ಬಿಟ್ರು. ಅದನ್ನ ಅದು ಎಷ್ಟು ಕೋಳಿಗಳನ್ನು ಒಳ್ಳೆ ಮಕ್ಕಳ ಥರ ಮುದ್ದು ಮಾಡೋದು ಅವರಂತೂ. ನಾನಂತೂ ಜಗಳಕ್ಕೆ ನಿಂತ್ಕೊಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ನಾರ್ಮಲಾಗೇ ಎಲ್ಲ ಕೋಳಿಗಳೂ ಫುಡ್ ತಿನ್ಕೊಬಿಟ್ಟು ಹೋದ್ವು. ಇದು ಅಂತೂ ಒಂದೇ ಕೋಳಿ, ಇದು ಕೈಗೆ ಸಿಗಲ್ಲ, ಅಷ್ಟು ಸಖತ್ತು ಆ್ಯಕ್ಟಿವ್ ಆಗಿದೆ. ಅದ್ರದ್ದು ಅಮ್ಮ ಎಲ್ಲೋಯ್ತೋ ಗೊತ್ತಿಲ್ಲ, ಅಮ್ಮನೂ ಮೊಟ್ಟೆ ಇಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಆ ಕೋಳಿನೂ ಬಂದುಬಿಟ್ಟು ಇವಾಗೆಲ್ಲ ಅದು ಒಂದೇ ಪಾಪ ಒಂದೇ ಆಗೋಗ್ಬಿಟ್ಟಿದೆ. ಅದ್ರ ಜೊತೆನೇ ಎಲ್ಲ ಬಂದು ಫುಡ್ನ ತಿಂತಾ ಇರುತ್ತೆ. ಇನ್ನು ಈ ಕೋಳಿ, ಅದು ವೈಟ್ ಕೋಳಿ ಏನಿತ್ತಲ್ವ, ಒಂದು ಸಿಂಗಲ್ ಕೋಳಿ, ಅದ್ರದ್ದು ಅಮ್ಮ ಇದು ಮೊಟ್ಟೆ ಇಡೋದಕ್ಕೆ ಜಾಗ ಹುಡುಕ್ತಾ ಇದೆ. ಅದು ಬೈಕ್ ಮೇಲೆ, ಅದಕ್ಕೆ ಓಡಿಸ್ದೆ. ಬೈಕ್ ಮೇಲೆಲ್ಲ ಗಲೀಜು ಮಾಡಿಬಿಡುತ್ತೆ ಅಂತ ಓಡೋಯ್ತು. ಇನ್ನು ಇವತ್ತು ತಿಂಡಿಗೆಲ್ಲ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಹಾಗಾಗಿ ಈ ಚಿತ್ರಾನ್ನ ಮಾಡ್ಕೊಬಿಟ್ರೆ ಕಿಚನಲ್ಲಿ ಅಷ್ಟೊಂದು ಕೆಲಸನೇ ಇರಲ್ಲ. ಪಾತ್ರೆಗಳನ್ನು ಅಷ್ಟೇ, ಮತ್ತು ಕ್ಲೀನಿಂಗ್ ಎಲ್ಲ ಜಾಸ್ತಿ ಇರೋದೇ ಇಲ್ಲ, ಕೆಲಸನೂ ಜಾಸ್ತಿ ಆಗೋದಿಲ್ಲ. ಹಾಗಾಗಿ ಇವತ್ತು ಹೊರಗಡೆ ಪಾಟ್ ಹತ್ರ ಏನು ಸ್ವಲ್ಪ ಸೈಡೆಲ್ಲ, ಅಂದರೆ ಪಾಟ್ ಬ್ಯಾಕ್ ಸೈಡೆಲ್ಲ ತುಂಬ ಮಣ್ಣು ಮತ್ತು ತುಂಬ ಕೊಳೆ ಆಗಿಬಿಟ್ಟಿತ್ತು. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ. ಇನ್ನು ಪೊರ್ಕೆ ಎಲ್ಲ ಪೊರ್ಕೆಲಿ ದೊಡ್ಡ ಪೊರ್ಕೆಲಿ ಗುಡಿಸೋದ್ರಿಂದ ಸೈಡೆಲ್ಲ ಗುಡಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಡೈಲಿ. ಹಾಗಾಗಿ ಇನ್ನು ಇವತ್ತು ಇದು ಒಂದು ಫ್ಲವರ್ ಅಂದರೆ
ಒಂಥರ ಪರ್ಪಲ್ ಕಲರ್ ಹೂ ಬಿಡುತ್ತೆ. ಬಟ್ ಅದನ್ನು ತಗೊಂಡು ಬಂದಿದ್ದೀವಿ, ಅದು ಇದುವರೆಗೂ ಹೂನೇ ಬಿಟ್ಟಿಲ್ಲ, ಬರೀ ಗೋಡೆಗಳು ಹಬ್ಕೊಂಡು ಹೋಗ್ಬಿಟ್ಟಿದೆ. ಇದು ಬಳ್ಳಿ ಥರ ಹೋಗುತ್ತೆ, ಆದರೆ ನಾವು ಗೋಡೆಗೆ ಹಾಕಿರೋದ್ರಿಂದ ಫಸ್ಟ್ ಸ್ಟಾರ್ಟಿಂಗೆಲ್ಲ ಚೆನ್ನಾಗಿ ಹೋಯಿತು. ಬಟ್ ಇವಾಗ ವೆಯ್ಟ್ ಜಾಸ್ತಿ ಆಗಿಬಿಟ್ಟು ಕೆಳಗಡೆ ಬೀಳ್ತಾನೆ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಗೋಡೆಗೆಲ್ಲ ಕ್ಲಿಪ್ ಬರುತ್ತಲ್ವ, ವಾಲ್ ಕ್ಲಿಪ್, ಅದನ್ನು ತಗೊಂಡು ಬಂದು ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಒಂದು ಸಲ ಚೆಕ್ ಮಾಡಬೇಕು ಸಿಗುತ್ತಾ ಅಂತ. ಇನ್ನು ಪಾಟೆಲ್ಲ ನೀಟಾಗಿ ಎಳೆದ್ಬಿಟ್ಟು ಎಲ್ಲ ಅಲ್ಲಿ ಏನು ಕಸ ಇತ್ತು ಅದನ್ನೆಲ್ಲ ಗುಡಿಸ್ಕೊಂಡಿದ್ದು. ಇನ್ನು ನನ್ನ ಮಗಂದಂತೂ ಎಲ್ಲಿ ನೋಡಿದ್ರೂ ಆಟ ಸಾಮಾನು ಏನಾದ್ರೂ ಇದ್ದೇ ಇರುತ್ತೆ. ಅವನು ಸ್ವಲ್ಪ ಎಲ್ಲ ಹೊರಗಡೆ ಎಲ್ಲ ಇಟ್ಬಿಟ್ಟು, ಅದು JCB ಅಲ್ಲೇನೋ ಮಣ್ಣು ತೊಗೊಂಡು ಬಂದು ಅಲ್ಲೆಲ್ಲ ಹಾಕ್ಕೊಂಡು, ಅಯ್ಯೋ ಅವನಂತೂ ಫುಲ್ಲು ಮಣ್ಣೆಲ್ಲ ಅಂಗಳದಲ್ಲಿ ಹಾಕೊಂಡು ಗಲೀಜು ಮಾಡೋದ್ರಲ್ಲಿ ಒಂಥರ ಹಂಗೆ ಏನೇ ಬೇಜಾರಾಗುತ್ತೆ, ಆಟ ಸಾಮಾನೆಲ್ಲ ಕೊಡ್ಸೋದಕ್ಕೇ ಬೇಜಾರಾಗುತ್ತೆ, ಆ ಥರನೇ ಮಾಡ್ತಾನೆ. ಇನ್ನು ನೀಟಾಗೆಲ್ಲ ಅದನ್ನೆಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಮತ್ತೆ ಒಂದು ಸಲ ನೀರು ಹಾಕ್ಬಿಡೋಣ ಅಂತ ಹೇಳಿ ದಪ್ಪ ದಪ್ಪ ಮಣ್ಣೆಲ್ಲ ಗುಡಿಸ್ಕೊಂಡು ಎತ್ಕೋತಾ ಇದ್ದೆ. ನಾವು ಆಲ್ಮೋಸ್ಟ್ ಎಲ್ಲ ಪಾಟುಗಳನ್ನು ಅಷ್ಟೇ ಈ ಸೈಡಲ್ಲೇ ಇಟ್ಟಿರೋದು. ಈ ಕಡೆ ಸೈಡ್ ಇಡೋಕೆ ನನಗೆ ಯಾಕೋ ಸರಿಯೇ ಅನ್ನಿಸ್ತಾ ಇಲ್ಲ, ಅದು ತುಂಬ ಪಾಟ್ಗಳು ಬೇಕು. ತುಂಬ ಅಂದರೆ ಒಂದು 30 ಪಾಟ್ಗಳೇ ಬೇಕಾಗ್ಬೋದು ಏನೋ. ಹಾಗಾಗಿ ಸದ್ಯಕ್ಕೆ ಆ ಕಡೆ ಸೈಡ್ ಬೇಡ, ಒಂದೇ ಸೈಡ್ ಹಾಕ್ಬಿಡೋಣ ಅಂತ, ಒಂದೇ ಸೈಡ್ ಇಡೋಣ ಅಂತ ಹೇಳಿಬಿಟ್ಟು ಒಂದು ಸೈಡ್ ಮನೆ ಏನು ಫ್ರಂಟ್ ಇದೆ ಆ ಸೈಡ್ ಮಾತ್ರನೇ ಪಾಟ್ ಇಟ್ಟಿರೋದು. ಇನ್ನೆಲ್ಲ ನೀಟಾಗಿ ಗುಡಿಸ್ಕೊಬಿಟ್ಟು ಮಣ್ಣೇನಿತ್ತು ಅದನ್ನು ಕಸದ ಮನೆಯಲ್ಲಿ ಎತ್ಕೊಂಡಿದ್ದು. ಆಮೇಲೆ ಪಾಟ್ಗಳೆಲ್ಲ ಒಂಥರ ಅಂದರೆ ತುಂಬ ಟೈಮ್ ಆಯಿತು, ನಾವು ಒಂದು 2 ಇಯರ್ಸೇ ಆಯಿತು ಅನಿಸುತ್ತೆ ಪಾಟೆಲ್ಲ ರೀಪಾಟ್ ಮಾಡಿಬಿಟ್ಟು. ಹಾಗಾಗಿ ಹೂವೆಲ್ಲ ತುಂಬ ಕಡಿಮೆ ಆಗಿಬಿಟ್ಟಿದೆ. ಒಂದು ಸ್ವಲ್ಪ ಚಳಿ ಎಲ್ಲ ಕಡಿಮೆ ಆಗಿಬಿಟ್ಟು ಒಂಚೂರು ಬಿಸಿಲು ಅಂದರೆ ಶಿವರಾತ್ರಿ ಕಳೀಲಿ, ಆಮೇಲೆ ಎಲ್ಲ ಪಾಟುಗಳನ್ನ ಹೊಸ್ದಾಗಿ ಅಂದರೆ ರೀಪಾಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀವಿ. ಇವಾಗ ಹಾಕ್ಬಿಟ್ರೆ ಅಷ್ಟೊಂದು ಚಿಗುರು ಚೆನ್ನಾಗಿ ಬರಲ್ಲ, ಹಾಗಾಗಿ ಬೇಡ, ನೆಕ್ಸ್ಟು ಸ್ವಲ್ಪ ಬಿಸಿಲು ಬಂದರೆ, ಚಳಿ ಕಡಿಮೆ ಆಗಿಬಿಟ್ಟು ಬಿಸಿಲು ಬಂದರೆ ಹಾಕೋಣ ಅಂತ. ಇನ್ನು ಅಲ್ಲಿ ನೀರು ಹಾಕೋಣ ಅಂತ ಬಂದೆ, ಅಷ್ಟರೊಳಗೆಲ್ಲ ಕರೆಂಟೇ ಹೋಗ್ಬಿಟ್ಟಿತ್ತು. ಅಂದರೆ ನೀರು ಇರಲಿಲ್ಲ, ಮೋಟ್ರ್ ಎತ್ತುತ್ತಾ ಇರಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಏನೋ ಕರೆಂಟ್ ಇರಲಿಲ್ಲ. ಹಾಗಾಗಿ ಅದೆಲ್ಲ ಫಸ್ಟ್ ಒಳಗಡೆ ಸ್ವಲ್ಪ ಏನೋ ಪಾತ್ರೆಗಳಿತ್ತು ಅದೆಲ್ಲ ತೊಳ್ಕೊಂಡು ಆಮೇಲೆ ಬಂದು ನೋಡಿದ್ರೆ ಕರೆಂಟ್ ಬಂದಿತ್ತು. ಹಾಗಾಗಿ ಅಲ್ಲೆಲ್ಲ ಫುಲ್ ನೀರೆಲ್ಲ ಬಿಟ್ಕೊಂಡು ನೀಟಾಗಿ ಅಂಗಳನೆಲ್ಲ ಫುಲ್ ಎಲ್ಲ ವಾಶ್ ಮಾಡಿದ್ದು. ಅದಂತೂ ಒಂದು ಸ್ವಲ್ಪ ಹಿಂಸೆ ಆಯಿತು, ಅಂದರೆ ಇಬ್ಬರಾಗಿದ್ದರೆ ಚೆನ್ನಾಗಾಗ್ತಿತ್ತು. ಏಕೆಂದರೆ ನೀಟಾಗಿ ಒಬ್ಬರು ನೀರು ಹಾಕಿದ್ರೆ ಇನ್ನೊಬ್ಬರು ಗುಡಿಸಿದ್ರೆ ಕರೆಕ್ಟಾಗಿ ಚೆನ್ನಾಗಿ ಹೋಗಿಬಿಡುತ್ತೆ. ಬಟ್ ನಾನು ಬರೀ ನೀರು ಹಾಕ್ತಾಯಿದ್ದೆ, ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾಯಿತ್ತು, ಕೆಳಗಡೆ ಹೋಗೋದಕ್ಕಿಂತ ಒಂದು ಕಡೆ ಸೈಡಿಗೆ ಹೋಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ನೀರು ಹಾಕೋದಕ್ಕೆ ಸ್ವಲ್ಪ ಒಂಥರ ಹಿಂಸೆನೇ ಆಗೋಯಿತು. ಇನ್ನು ಇವರು ಇವತ್ತು ಇಲ್ಲಿ ಕಾಂಪೌಂಡ್ ಒಳಗಡೆ ಇದ್ದಿದ್ದ ಗಿಡಗಳಿಗೆಲ್ಲ ನೀರು ಬಿಡಬೇಕಿತ್ತು. ಬಟ್ ಅವರು ಅವ್ರ ಫ್ರೆಂಡ್ ಮನೇಲಿ ಗುದ್ಲಿ ಪೂಜೆ ಇತ್ತೆ ಅಂತ ಅಲ್ಲಿಗೆ ಹೋಗಿದ್ದರು. ಹಾಗಾಗಿ ಅಲ್ಲಿ ಒಳಗಡೆ ಎಲ್ಲ ನೀರು ಬಿಟ್ಟಿರಲಿಲ್ಲ. ಪಾಟ್ಗಳೆಲ್ಲ ಸ್ವಲ್ಪ ನೀರು ಕಡಿಮೆ ಆಗಿತ್ತು. ನಾನು ಪಾಟ್ಗಳಿಗೆಲ್ಲ ನೀರು ಹಾಕೋಣ ಅಂತ ಹೇಳಿಬಿಟ್ಟು ಫಸ್ಟ್ ಇದನ್ನು ತೊಳ್ಕೊಂಡು ಆಮೇಲೆ ಪಾಟ್ ಎಲ್ಲ ಫುಲ್ ನೀರು ಹಾಕೋಣ ಅಂತ ಅಂದ್ಕೊಂಡೆ. ಮತ್ತು ಇವತ್ತು ಸ್ವಲ್ಪ ನಮ್ಮೂರಲ್ಲೇ ಒಂದು ಗೃಹ ಪ್ರವೇಶ ಇತ್ತು. ಹಾಗಾಗಿ ಇದೆಲ್ಲ ತೊಳೆದ್ಬಿಟ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳಿ ಸ್ವಲ್ಪ ಬೇಗ ಎಲ್ಲ ತೊಳ್ಕೊಂಡೆ. ಇನ್ನು ಟೈಮ್ ಆಗಿಬಿಡುತ್ತೆ, ಮತ್ತು ರೆಡಿ ಆಗಬೇಕು ಅಲ್ವಾ, ಅದಕ್ಕೆ ಹಾಗಾಗಿ ರೆಡಿ ಆಗೋಣ ಅಂತ ಹೇಳಿಬಿಟ್ಟು ಎಲ್ಲ ನೀಟಾಗಿ ಬೇಗ ತೊಳ್ಕೊಂಬಿಟ್ಟು ಸ್ವಲ್ಪ ಗಿಡಗಳಿಗೆ ನೀರು ಹಾಕಿ ಪಾಟ್ಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡೆ. ಅದು ಒಂದು ಸಲ ಜೋಡಿಸಿದ್ರೆ ಅದು ಸರಿಯೇ ಅನಿಸ್ಲಿಲ್ಲ. ಹಾಗಾಗಿ 2 ಸಲ ಜೋಡಿಸೋ ಥರ ಆಯಿತು. ಅಂದರೆ ಲೈನ್ಗೆ ನೀಟಾಗಿ ಒಂದೇ ಥರ ಡಿಸಿಪ್ಲಿನಾಗಿ ಜೋಡಿಸ್ಬೇಕಿತ್ತು. ಇನ್ನು ಕೋಳಿಗಳಂತೂ ಎಷ್ಟು ಓಡಿಸಿದ್ರೂ ಅಷ್ಟೇ ಮತ್ತೆ ಬರ್ತಾನೆ ಇರುತ್ತೆ. ಅವಕ್ಕಂತೂ ಓಡಿಸಿ ಸಾಕಾಗಿ ಹೋಗ್ಬಿಡುತ್ತೆ. ಇನ್ನು ನಾಟಿ ಕೋಳಿಗಳು ಬರಲ್ಲ, ಅವು ಗಿರಿರಾಜ ಕೋಳಿಗಳು ಮಾತ್ರನೇ ಬರೋದು. ಇನ್ನು ಪಾಟ್ಗಳನ್ನೆಲ್ಲ ನೀಟಾಗಿ ಜೋಡಿಸಿ ಎತ್ತಿ ಇಟ್ಬಿಟ್ಟು ಇವತ್ತೊಂದು ನಮ್ಮೂರಲ್ಲೇ ಒಂದು ಗೃಹ ಪ್ರವೇಶ ಇತ್ತು. ಹಾಗಾಗಿ ಅಲ್ಲಿ ಹೋಗೋಣ ಅಂತ ರೆಡಿ ಆಗಿಬಿಟ್ಟೆ. ಇನ್ನು ಇವತ್ತು ಏನು ಗೃಹ ಪ್ರವೇಶಕ್ಕೆ ರೆಡಿ ಆಗಿಬಿಟ್ಟು ಆಮೇಲೆ ಪೂಜೆನ ಮುಗಿಸ್ಕೊಂಡೆ. ಅಂದರೆ ಹಸ್ಬೆಂಡ್ ಎಲ್ಲ ಹೋಗಿದ್ದರು, ಅವರು ಬರೋ ಅಷ್ಟರೊಳಗೆಲ್ಲ ರೆಡಿ ಆಗಿಬಿಟ್ಟೆ. ಪೂಜೆನ ಮುಗಿಸ್ಕೊಂಡ್ರೆ ಬಂದ ತಕ್ಷಣ ಹೊರಡೋಣ ಅಂತ ಹೇಳಿಬಿಟ್ಟು ಪೂಜೆ ಎಲ್ಲ ಅಂದರೆ ಸ್ನಾನ ಮಾಡಿಕೊಂಡು ಸ್ಯಾರಿ ಹಾಕೊಂಡ್ಮೇಲೆ ಪೂಜೆ ಎಲ್ಲ ಮಾಡಿಕೊಂಡೆ. ಇನ್ನು ಅವರು
ಬಂದ ತಕ್ಷಣ ಅವ್ರಿಗೆ ಬೇಗ ಯಾವ ಥರ ಅಂದರೆ ಬೇಗ ಹೊರಟ್ಬಿಡ್ಬೇಕು, ಅವ್ರು ಬರೋ ಅಷ್ಟರೊಳಗೆಲ್ಲ ಫುಲ್ ರೆಡಿಯಾಗಿ ನಿಂತ್ಕೊಂಡಿರಬೇಕು. ಹಾಗಾಗಿ ವೆಯ್ಟ್ ಮಾಡಲ್ಲ. ನಾನು ಅದಕ್ಕೇ ಫಸ್ಟೇ ಎಲ್ಲ ಹೊರಟು ರೆಡಿ ಆಗಿಬಿಟ್ಟೆ. ಇನ್ನು ಗೃಹಪ್ರವೇಶದಿಂದ ಬಂದು ನಾರ್ಮಲ್ ಏನು ಕೆಲಸಗಳು ಅಂದರೆ ಸಂಜೆ ಆಗೋಯಿತು. ಹಾಗಾಗಿ ಕೆಲಸನ ಶುರು ಮಾಡ್ಕೊಳ್ಳೋಣ ಅಂತ ಇನ್ನು ಫಸ್ಟು ಇನ್ನೆಲ್ಲ ಭತ್ತ ಎಲ್ಲ ಒಡ್ಸಾಯಿತು. ಹುಲ್ಲಂತೂ ಎಲ್ಲ ಸಿಕ್ಬಿಟ್ಟಿದೆ. ಹಾಗಾಗಿ ಅದನ್ನೆಲ್ಲ ನೀಟಾಗಿ ಒಂದು ಕಡೆ ಒಟ್ಕೋಬೇಕಲ್ವ, ಅದಕ್ಕೆ ಕೆಳಗಡೆ ಏನು ಅಟ್ಟ ಹಾಸ್ತಾರಲ್ವ ಅಟ್ಟ ಹಾಕ್ತಾಯಿದ್ರು. ಅದಕ್ಕೆ ಕಲ್ಲೆಲ್ಲ ತಗೊಂಡು ಬಂದು ದೊಡ್ಡದೊಂದು ಏನು ಅದು ನೀಲಗಿರಿದು ಕೊನೆನ ಕೊಟ್ಕೊಂಡು ಅಷ್ಟು ಉದ್ದ, ಅದು ಅಂತೂ ಎತ್ತೋ ಹಾಗೆ ಇರಲಿಲ್ಲ, ಅಷ್ಟು ವೆಯ್ಟ್ ಇತ್ತು. ಇನ್ನೆಲ್ಲ ಪ್ಲ್ಯಾನ್ ಮಾಡ್ಕೋತಾಯಿದ್ರು ಯಾವ್ಯಾವ ಥರ ಹಾಕೋದು, ಅಂದರೆ ಎಷ್ಟೆಷ್ಟು ಹತ್ತತ್ರ ಇಡಬೇಕು ಕೋಲನ್ನ, ಅದು ಹೆಂಗೆ ತೊಗೊಂಡು ಬಂದು ಹಾಕೋದು ಅಂತ ಎಲ್ಲ. ಇನ್ನು ಯಾವುದೋ ಒಂದು ಕಲ್ಲು ಬೇಕಿತ್ತು ಅಂತ ಹೇಳಿ ಎತ್ಕೊಬರೋಣ ಅಂತ ಹೋದ್ವಿ. ಅದಂತೂ ಸಿಕ್ಕಾಬಟ್ಟೆ ವೆಯ್ಟ್ ಇತ್ತು. ನೋಡೋದಕ್ಕೆ ಅಷ್ಟೊಂದು ಚಿಕ್ಕದಾಗಿತ್ತು, ಬಟ್ ಅದು ಎತ್ಕೊಳ್ಳೋದಕ್ಕೇ ಆಗ್ತಿರ್ಲಿಲ್ಲ, ಅಷ್ಟು ವೆಯ್ಟ್ ಇತ್ತು. ಅದು ಇನ್ನು ಕಪ್ಪು ಕಲ್ಲು ಕಾಡು ಕಲ್ಲು ಅಂತ ಹೇಳ್ತಾರಲ್ವ, ಹಾಗಾಗಿ ಅದು ಒಂಥರ ನೋಡೋದಕ್ಕೆ ಚಿಕ್ಕದಾಗಿ ಅನ್ಸಿದ್ರೂ ತುಂಬ ವೆಯ್ಟ್ ಇರುತ್ತೆ. ಹಾಗಾಗಿ ನಾನೊಂದು ಸಲ ಇವರೊಂದು ಅಂದರೆ ಒಂದನ್ನ ಇದೇ ಥರ ಉಳಿಸ್ಕೊಂಡು ಬಂದ್ವಿ, ಎತ್ಕೊಳ್ಳೋದಕ್ಕೇ ಆಗಲಿಲ್ಲ. ಅಷ್ಟೇ ಎತ್ತೋದಕ್ಕೇ ಸುಸ್ತಾಗೋಯಿತು. ಏನು ಫಂಕ್ಷನಲ್ಲಿ ಊಟ ಮಾಡಿದ್ದೆಲ್ಲ ಅಲ್ಲೇ ಫುಲ್ ಡೈಜೆಷನ್ ಆಗೋಯಿತು. ಅದನ್ನ ಕಲ್ಲೊಂದು ಬರೀನ ಅಲ್ಲಿವರೆಗೂ ತೊಗೊಂಬರೋ ಅಷ್ಟರೊಳಗಡೆ ಅಷ್ಟು ಸುಸ್ತಾಯಿತು. ಇನ್ನು ತೊಗೊಂಡು ಬಂದು ಅಲ್ಲಿ ಹಾಕಿದ್ರು. ಮತ್ತು ಅಲ್ಲಿ ಪಕ್ಕದಲ್ಲಿ ಮನೆಗೇನು ಉಳಿದಿದ್ವಲ್ವ ಅವು ಸೈಜ್ಗಳಿದ್ವು. ಅಂದರೆ ಅದೇನು ಫೌಂಡೇಶನ್ಗೆ ಹಾಕಿ ಉಳಿದಿರೋದು ಸ್ವಲ್ಪ ಕಲ್ಲುಗಳಿದ್ದು, ಅವನ್ನ ತೊಗೊಂಡು ಬಂದು ಹಾಕ್ತಾಯಿದ್ರು. ಇನ್ನು ನಾನು ಚಿಕ್ಕ ಚಿಕ್ಕ ಕಲ್ಲುಗಳೇನಿತ್ತು ಅದನ್ನೇ ಎತ್ಕೊಂಡು ಬಂದು ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೆ. ಇನ್ನು ಅಲ್ಲಿನೂ ಸಹ ಜೋಳನ ಒಟ್ಟಿರೋದು, ಜೋಳದ ಸಿಪ್ಪೆ ಏನು ಉಳಿದಿತ್ತಲ್ವ ಅದನ್ನು ಅದೇನೋ ಡಿಫ್ರೆಂಟಾಗಿ ಒಟ್ಟಿದ್ದಾರೆ. ಫಸ್ಟು ಒಂದು ಲೇಯರ್ ಹಾಕಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮತ್ತೊಂದು ಲೇಯರ್ ಹಾಕ್ಬಿಟ್ಟು ಅದ್ರ ಮೇಲೆ ಉಪ್ಪು ಹಾಕಿ, ಆ ಥರ 4 ಲೇಯರ್ ಏನೋ ಉಪ್ಪು ಹಾಕಿ ಜೋಡಿಸಿದ್ದಾರೆ. ತಿನ್ನೋದಕ್ಕೆ ಚೆನ್ನಾಗಿರುತ್ತಂತೆ, ಟೇಸ್ಟಿಯಾಗಿರುತ್ತೆ ಅಂತ ಹೇಳಿಬಿಟ್ಟು. ಇವರಂತೂ ಇದೆಲ್ಲ ಕೆಲಸ ಮಾಡೋದ್ರಲ್ಲಿ ಫುಲ್ ಎಕ್ಸ್ಪರ್ಟು. ಇದು ಅಟ್ಟ ಹಾಸೋದು ಮತ್ತು ಅದು ಬೆಣ್ಮೆ ಒಟ್ಟೋದು ಅದೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅದಕ್ಕೆ ನೋಡ್ತಾಯಿದ್ರು. ಇನ್ನೊಂದು ಸ್ಟೆಪ್ ಬೇಕು ಅಂತೆಲ್ಲ ಹೇಳ್ತಾಯಿದ್ರು, ಯಾವ್ಯಾವ ಥರ ಹಾಕಬೇಕು, ಏನೇನು ಮಾಡಬೇಕು ಅಂತ ಹೇಳಿ. ನನಗಂತೂ ಅದೆಲ್ಲ ನೋಡಿಬಿಟ್ಟು ಇಷ್ಟೊಂದು ಹುಲ್ಲೆಲ್ಲ ಹೆಂಗೆ ತೊಗೊಬಂದು ಹಾಕೋದು ಅಂತ ಅನ್ನಿಸ್ತು. ಇನ್ನು ಅಲ್ಲಿ ಸ್ವಲ್ಪ ಅಂದರೆ ಒಂದೇ ಸಲ ಎಲ್ಲ ಆಗೋಲ್ಲ, 1-2 ದಿನನಾದ್ರೂ ಟೈಮ್ ಬೇಕು ಅದಟ್ಟು ಹಾಸೋದಕ್ಕೆ. ತುಂಬ ಅಂದರೆ ಕೋಲುಗಳೆಲ್ಲ ಜಾಸ್ತಿ ಬೇಕು. ಇನ್ನು ಈ ಕಡೆ ಅಲ್ಲಿಂದ ಸ್ವಲ್ಪ ಹಾಕಿಬಿಟ್ಟು ಬಂದ್ವಿ. ಭತ್ತ ಎತ್ತಿಡೋಣ, ಚೀಲ ಮಾಡಿಬಿಡೋಣ ಅಂತ ಒಂದು 50 ಚೀಲನ ತೊಗೊಂಡು ಬಂದಿದ್ದಾರೆ. ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ಫಸ್ಟ್ನೇ ಸಲ ಹೊಡೆದಿದ್ರಲ್ವ ಅದಿತ್ತು ಭತ್ತ. ಇನ್ನೊಂದು ರಾಶಿ ಇದೆ, ಅದು ಬಿಟ್ಟು ಇದು ಸ್ವಲ್ಪ ಚಿಕ್ಕ ರಾಶಿ. ಹಾಗಾಗಿ ಇದನ್ನೇ ಫಸ್ಟ್ ಎತ್ಕೊಂಡ್ಬಿಡೋಣ ಅಂತ ಹೇಳಿ ಎತ್ಕೊಳ್ಳೋಣ ಅಂತ ಬಂದ್ವಿ. ಇನ್ನು ಟಾರ್ಪಲೆಲ್ಲ ನೀಟಾಗಿ ಮುಚ್ಚಿದ್ರು. ನಾವು ಅಂದ್ಕೊಂಡ್ವಿ ಅದು ಸ್ವಲ್ಪ ಏನು ಡಸ್ಟೆಲ್ಲ ಇತ್ತು, ಅಂದರೆ ದಪ್ಪದ್ದು ಹುಲ್ಲೆಲ್ಲ. ಅವ್ರು ಹೇಳಿದ್ರು ಒಂದು ಭತ್ತನ ತೂರೋಂಥ ಮಿಷಿನ್ನೇ ಇದೆ, ಅದರಲ್ಲಿ ತೂರಿಸ್ಕೊಡ್ತೀವಿ, ಹಾಕ್ಬಿಡಿ ಭತ್ತನ ಅಂತ. ಇವರು ಬೇಡ ನೋಡೋಣ ನಾವೇ ತೂರಿದ್ರೆ ಆಯಿತು ಅಂತ ಹೇಳಿಬಿಟ್ಟು ನೋಡ್ತಾಯಿದ್ರು. ಜಾಸ್ತಿ ಡಸ್ಟ್ ಇದ್ದರೆ ಎತ್ತಿಡೋದು ಬೇಡ ಅಂತ. ಹಾಗಾಗಿ ನಾನು ನೋಡ್ತಾ ಇದ್ದೆ ಎಂತ ಮಾಡೋದು, ಜಾಸ್ತಿ ಏನಾದರೂ ಡಸ್ಟ್ ಇದ್ದರೆ ಬೇಡ ಸುಮ್ಮನೆ, ಮತ್ತು ಒಳಗಡೆ ಎಲ್ಲ ಏನಾದರೂ ಇಟ್ಕೊಂಡ್ಬಿಟ್ರೆ ಅಂತೂ ಜಾಸ್ತಿ ಧೂಳಾಗ್ಬಿಡುತ್ತೆ. ಹಾಗಾಗಿ ಒಂದು ಸಲ ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದ್ವಿ. ನಾವಂತೂ ಭತ್ತನ ತುಂಬಿ ಇಟ್ಬಿಟ್ಟೋಣ, ಮತ್ತು ರಿಸ್ಕ್ ಆಗುತ್ತೆ, ಒಂದೇ ಸಲ ಮಾಡೋಕ್ಕಾಗಲ್ಲ ಅಂತ ಹೇಳಿ ಭತ್ತನ ತುಂಬೋಣ ಅಂತ ಬಂದ್ವಿ. ಆದರೆ ಅದು ಏನು ತುಂಬ ಧೂಳಾಗಿತ್ತು. ಅದೊಂದು ಸಲ ಮಷಿನಿಗೆ ಕೊಡಲೇಬೇಕು. ಹಾಗಾಗಿ ನಾವು ತುಂಬೋದು ಬೇಡ ಅಂತ ಅಂದ್ಕೊಂಡು ನೋಡ್ತಾ ಇದ್ವಿ, ಎಂತ ಮಾಡೋದು. 1-2 ಚೀಲ ಅಂದರೆ ನೆಕ್ಸ್ಟ್ ಮಂತಿಗೆ ಆಗೋಷ್ಟಾದ್ರೂ ತುಂಬಿಡೋಣ ಅಂತ. ಬಟ್ ಅದು ಇವ್ರು ಬೇಡ ಅಂತ ಹೇಳಿದ್ರು, ಯಾಕೆಂದರೆ ತುಂಬ ಡಸ್ಟ್ ಆಗಿದೆ, ಮತ್ತು ಹಾಗಾಗಿ ಎತ್ಕೊಂಡಿಲ್ಲ. ಮತ್ತೆ ಎಲ್ಲ ಟಾರ್ಪಲ್ನ ಮುಚ್ಚಿಬಿಟ್ಟು ನೀಟಾಗಿ ಕ್ಲೋಸ್ ಮಾಡಿದ್ವಿ. ಯಾಕೋ ಇವತ್ತು ಸ್ವಲ್ಪ ಮೋಡ ಥರ ಆಗಿಬಿಟ್ಟಿದೆ. ಮೋಡ ಬಂದ್ರೇ ಭಯ ಆಗೋಗ್ಬಿಡುತ್ತೆ, ಅಯ್ಯೋ ಏನಾಗ್ಬಿಡುತ್ತೋ, ಮಳೆ ಬಂದುಬಿಟ್ರೆ ಏನು ಮಾಡೋದು ಅಂತ. ನೋಡಿದ್ರೆ ಭತ್ತ, ಹುಲ್ಲು, ರಾಗಿ ಎಲ್ಲನೂ ಕಣ್ಣದಲ್ಲೇ ಇದೆ. ಈ ಟೈಮಲ್ಲಂತೂ ಮಳೆ ಬಂದರೆ ನಿಜವಾಗ್ಲೂ ತುಂಬಾ ಎಫೆಕ್ಟ್ ಆಗುತ್ತೆ, ಮತ್ತು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಬಂದ್ವಿ. ನಮ್ಮನೆ ಡಾಲಿ ಅಂತೂ ಇಲಿ ಸತ್ತೋಗಿರುತ್ತೆ, ಅಂದರೆ ಇಲಿ ಹುಡುಕ್ತಾ ಇರುತ್ತೆ. ಅಲ್ಲಿ ಏನು ಹುಲ್ಲಿರುತ್ತೆ ಅದರೊಳಗಡೆ ಏನಾದರೂ ಸಿಗುತ್ತೇನೋ ಇಲಿ ಅಂತ ಹುಡುಕ್ತಾ ಇರುತ್ತೆ ಯಾವಾಗಲೂ.
ಇನ್ನು ಮನೆ ಹತ್ರ ಎಲ್ಲ ಬಂದ್ವಿ. ಸ್ವಲ್ಪ ಬೀಟ್ರೋಟು ಲಾಸ್ಟ್ ವೀಕ್ದು ಕಟ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ನೀರೊಳಗಡೆ ಹಾಕಿ ಎತ್ತಿ ಇಟ್ಟಿದ್ದೆ. ಅದು ಫಸ್ಟ್ ತೋರಿಸಿದ್ನಲ್ವ ಆ ಥರ ಇತ್ತು. ಆಮೇಲೆ ಅದು ನೋಡಿದ್ರೆ ಚಿಗುರು ಬಂದಿತ್ತು. ನೋಡೋಣ ಅಂತ ಹೇಳಿಬಿಟ್ಟು ನೆಡೋಣ ಯಾವ ಥರ ಆಗುತ್ತೆ, ಬರ್ಬೋದೇನೋ ಗೊತ್ತಿಲ್ಲ, ಬರ್ಬೋದು ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ದೆ. ಅಂದರೆ ಬೀಟ್ರೋಟನ್ನ ಆ ಥರ ಹಾಕಿದ್ರೆ ಕೆಲವೊಂದು ನಾನೆಲ್ಲೋ ಕೇಳಿದ್ದೆ ಬರುತ್ತೆ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಆದರೆ ನಾನು ಇದೇ ಸಲ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಇನ್ನು ಅಲ್ಲೆಲ್ಲ ಲಾಸ್ಟ್ ಟೈಮ್ ಮೆಂತೆ ಹಾಕಿದ್ನಲ್ವ, ಈಗ 1 ವೀಕ್ ಬ್ಯಾಕ್ ಮೆಂತೆ ಕಾಳನ್ನ ಹಾಕಿದ್ದು, ಅದು ಚೆನ್ನಾಗಿ ಚಿಗುರು ಬಂದಿತ್ತು. ಇನ್ನು ಮೆಂತೆ ತುಂಬ ಬೇಗ ಅಂದರೆ ಬರುತ್ತೆ, ಮೊಳಕೆ ಹೊಡೆದ್ಬಿಟ್ಟು ಮೇಲೆ ಬೇಗ ಬರುತ್ತೆ. ನಾನು ಎಷ್ಟು ಕಾಳು ಹಾಕಿದ್ದೆ ಅಷ್ಟು ಕಾಳನ್ನು ಸಹ ಚೆನ್ನಾಗಿ ಬಂದಿದೆ. ನನಗಂತೂ ಫುಲ್ ಖುಷಿ ಆಯಿತು. ಇನ್ನು ಸಂಬಾರ ಒಂದು ಸ್ವಲ್ಪ ಲೇಟಾಗಿಯೇ ಬರೋದು, ಬಟ್ ಬಂದೇ ಇಲ್ಲ, ಗೊತ್ತಿಲ್ಲ ಬರುತ್ತೋ ಇಲ್ವೋ ಅಂತ ನೋಡಬೇಕು. ಹಾಗಾಗಿ ಎಲ್ಲ ಗಿಡಗಳನ್ನೆಲ್ಲ ನೋಡಿಬಿಟ್ಟು ಗಿಡಗಳನ್ನೆಲ್ಲ ಹಾಕಿದ್ದು. ಇನ್ನು ಇವತ್ತಿನ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.